ಏನು ಧರ್ಮಶಾಲೆಯಲ್ಲ. ಭಾರತ ಎಲ್ಲ ದೇಶದಲ್ಲಿರುವಂಥವರಿಗೆ ಭಾರತ ಆಶ್ರಯ ಕೊಡ್ತಾ ಇದೆಯಲ್ಲ, ಇದೇನು ಧರ್ಮಶಾಲೆನ ಅಂತ ಸುಪ್ರೀಂ ಕೋರ್ಟ್ ತರಾಟೆಗೆ ತೆಗೆದುಕೊಂಡಿದೆ. ಒಂದು ವರದಿಯಲ್ಲಿ ಅಂದರೆ ಒಂದು ತೀರ್ಪಿನಲ್ಲಿ ಹೇಳಿದೆ. ಅದರ ಬಗ್ಗೆ ನೋಡ್ತಾ ಹೋಗೋದಾದರೆ, ಏನು ಜೈಲು ಶಿಕ್ಷೆ ಅನುಭವಿಸಿದ ನಂತರ ತನ್ನ ಗಡೀಪಾರು ಪ್ರಶ್ನಿಸಿ ಭಾರತದಲ್ಲಿ ಆಶ್ರಯ ಕೋರಿದ್ದ ಶ್ರೀಲಂಕಾ ಪ್ರಜೆಯು ಒಬ್ಬರು ಅರ್ಜಿಯನ್ನು ಸುಪ್ರೀಂ ಕೋರ್ಟ್ ವಜಾ ಮಾಡಿದೆ. ಅಲ್ಲದೆ ಭಾರತವು ಪ್ರಪಂಚದಾದ್ಯಂತ ಇರುವಂತಹ ನಿರಾಶ್ರಿತರಿಗೆ ಆಶ್ರಯ ನೀಡಲು ಇದೇನು ಧರ್ಮಶಾಲೆನಾ ಅಂತ ಸುಪ್ರೀಂ ಕೋರ್ಟ್ ತರಾಟೆಗೆ ತೆಗೆದುಕೊಂಡಿದೆ. ಶ್ರೀಲಂಕಾದ ಪ್ರಜೆಯಾಗಿರುವಂತಹ ಒಬ್ಬ ಪ್ರಜೆ ಅರ್ಜಿಯನ್ನು ಹಾಕ್ತಾರೆ. ಲಂಕೆಯ ಲಿಬರೇಷನ್ ಟೈಗರ್ಸ್ ಆಫ್ ತಮಿಳ್ ಈಳಂ ಅನ್ನುವಂತಹ ಸಂಘಟನೆಯೊಂದಿಗೆ ಗುರುತಿಸಿಕೊಂಡಿದ್ದಂತಹ ವ್ಯಕ್ತಿ 2015ರಲ್ಲಿ ಭಾರತದಲ್ಲಿ ಬಂಧನಕ್ಕೊಳಗಾಗಿದ್ದ. 2018ರಲ್ಲಿ ವಿಚಾರಣೆಗೆ ನ್ಯಾಯಾಲಯವು ಆತನನ್ನು ದೋಷಿ ಅಂತ ಪರಿಘೋಷಿಸಿ 10 ವರ್ಷಗಳ ಕಾಲ ಜೈಲು ಶಿಕ್ಷೆಯನ್ನು ವಿಧಿಸಿತ್ತು. 2022ರಲ್ಲಿ ಮದ್ರಾಸ್ ಹೈಕೋರ್ಟ್ ಶಿಕ್ಷೆಯನ್ನು 7 ವರ್ಷಗಳವರೆಗೆ ಕಡಿತಗೊಳಿಸಿ ಶಿಕ್ಷೆ ಮುಗಿದ ನಂತರ ದೇಶ ತೊರೆಯುವಂತೆ ಆದೇಶ ನೀಡಿತ್ತು. ಆದರೆ ಶಿಕ್ಷೆ ಮುಗಿದ ಬಳಿಕ ಶ್ರೀಲಂಕಾದ ಪ್ರಜೆ ಜೀವ ಬೆದರಿಕೆ ಇದೆ ನನಗೆ, ಅದಕ್ಕೋಸ್ಕರ ನನಗೆ ಭಾರತ ತೊರೆಯಲು ನಿರಾಕರಿಸ್ತಾ ಇದ್ದೇನೆ. ನನ್ನ ದೇಶದಲ್ಲಿ ಅಂದರೆ ಶ್ರೀಲಂಕಾದಲ್ಲಿ ತನಗೆ ಜೀವ ಬೆದರಿಕೆ ಇದೆ, ಅದಕ್ಕೋಸ್ಕರ ನನಗೆ ಭಾರತದಲ್ಲಿಗೆ ಉಳಿದುಕೊಳ್ಳೋದಕ್ಕೆ ನನಗೆ ಅನುಮತಿಯನ್ನು ಕೊಡಿ, ನನಗೆ ಅವಕಾಶವನ್ನು ಕೊಡಿ ಅಂತ ಈ ಒಬ್ಬ ವ್ಯಕ್ತಿ ಒಂದು ಅರ್ಜಿಯನ್ನು ಹಾಕ್ತಾನೆ. ಆ ಸಂದರ್ಭದಲ್ಲಿ ಈ ಸುಪ್ರೀಂ ಕೋರ್ಟ್ ಏನು ಹೇಳತ್ತಂತಂದರೆ, ಎಲ್ಲರಿಗೂ ಆಶ್ರಯ ಕೊಡೋದಕ್ಕೆ ಇದೇನು ಧರ್ಮಶಾಲೆನಾ? ಒಬ್ಬ ಬರ್ತಾನೆ, ಇಲ್ಲೇ ನೀವು ಹುಟ್ಟಿ ಬೆಳೆದು ಇಲ್ಲೇ ಅನ್ನ ತಿಂದು ಒಬ್ಬ ಬಾಂಬ್ ಹಾಕಿ ಹೋಗ್ಬಿಡ್ತಾನೆ. ಬಾಂಬ್ ಹಾಕಿ ಎಲ್ಲಿ ಹೋಗ್ತಾನೆ? ಪಾಕಿಸ್ತಾನಕ್ಕೆ ಹೋಗ್ತಾನೆ. ಸೊ ಹೀಗಾಗಿ ಇದೇನು ಧರ್ಮಶಾಲೆನಾ ಅಂತ ಸುಪ್ರೀಂ ಕೋರ್ಟ್ ತರಾಟೆಗೆ ತೆಗೆದುಕೊಂಡಿದೆ. ಹಾಗಾದರೆ ಭಾರತ ದೇಶದಲ್ಲಿ ವಲಸಿಗರು ಎಷ್ಟು ಜನ ಇದ್ದಾರೆ? ಭಾರತ ದೇಶದಲ್ಲಿ ಇದುವರೆಗೂ ಯಾವ್ಯಾವ ದೇಶದಿಂದ ಎಷ್ಟೆಷ್ಟು ಜನ ವಲಸಿಗರು ಇಲ್ಲೇ ಖಾಯಂ ಠಿಕಾಣಿ ಹೂಡಿದ್ದಾರೆ ಅಂತ ನೋಡ್ತಾ ಹೋಗೋದಾದರೆ, ಟಿಬೇಟ್ನ ಜನ 70ರಿಂದ 80 ಸಾವಿರ ಜನ ಇದ್ದಾರೆ ಅಂತ ಒಂದು ವರದಿ ಹೇಳುತ್ತೆ. 70ರಿಂದ 80 ಸಾವಿರ ಜನ ಟಿಬೇಟಿಯನ್ನರು ನಮ್ಮ ದೇಶದಲ್ಲಿ ಈಗ ಆಶ್ರಯ ಪಡೆದುಕೊಳ್ತಾ ಇದ್ದಾರೆ. ಜೊತೆಗೆ ಶ್ರೀಲಂಕಾದವರು 50ರಿಂದ 65 ಸಾವಿರ ಜನ ಶ್ರೀಲಂಕಾ ಪ್ರಜೆಗಳು ಭಾರತದಲ್ಲಿ ಆಶ್ರಯವನ್ನು ಪಡಿತಾ ಇದ್ದಾರೆ ಅಂತ ಒಂದು ವರದಿ ಹೇಳುತ್ತೆ. ಇನ್ನು ಮಯನ್ಮಾರ್ನವರು 18ರಿಂದ 20 ಸಾವಿರ ಜನ ಈಗಾಗಲೇ ನಿರಾಶ್ರಿತರು ಭಾರತದಲ್ಲಿ ಖಾಯಂ ಠಿಕಾಣಿಯನ್ನು ಹೂರಿದ್ದಾರೆ. ಜೊತೆಗೆ ಅಫ್ಘಾನಿಸ್ತಾನದ 15ರಿಂದ 20 ಸಾವಿರ ಜನ, ಜೊತೆಗೆ ಬಾಂಗ್ಲಾದೇಶ ಮತ್ತು ಪಾಕಿಸ್ತಾನದವ್ರದ್ದು ಲೆಕ್ಕನೇ ಸಿಗ್ತಾ ಇಲ್ಲ. ಯಾಕೆ ಲೆಕ್ಕ ಸಿಗ್ತಾ ಇಲ್ಲ ಅಂತಂದರೆ, ಈ ಪಶ್ಚಿಮ ಬಂಗಾಳ ಮತ್ತು ಬಾಂಗ್ಲಾದೇಶ ನಿಯರ್ ಆಗುತ್ತಲ್ಲ, ಸೊ ಅದಕ್ಕೋಸ್ಕರ ಏನಾಗುತ್ತೆ ಅಂತಂದರೆ ಇದಕ್ಕೆ ಲೆಕ್ಕವೇ ಸಿಗ್ತಾ ಇಲ್ಲ. ಹೀಗಾಗಿ ಬಾಂಗ್ಲಾದೇಶ ಮತ್ತು ಪಾಕಿಸ್ತಾನದ ಕೆಲವೊಂದಿಷ್ಟು ನಿರಾಶ್ರಿತರು ಇಲ್ಲೇ ಖಾಯಂ ಠಿಕಾಣಿಗೆ ಹೂಡಿದ್ದಾರೆ. ಸೊ ಇದರಿಂದಾಗಿ ಸುಪ್ರೀಂ ಕೋರ್ಟ್ ಏನು ಹೇಳಿದೆ ಅಂತಂದರೆ, ಇದೇನು ಧರ್ಮಶಾಲೆ ಅಂತ ತಿಳ್ಕೊಂಡಿದ್ದೀರಾ? ಭಾರತ ಅಂತಂದರೆ ಧರ್ಮಶಾಲೆ ಅಂತ ತಿಳ್ಕೊಂಡಿದ್ದೀರಾ? ನೀವು ಮಾಡುವಂತಹ ಗನ್ನದಾರಿ ಕೆಲಸಗಳಿಗೆ 10 ವರ್ಷ ಆ ವ್ಯಕ್ತಿಗೆ ಯಾರು ಅರ್ಜಿ ಹಾಕಿದ್ರಲ್ಲ ಅವನಿಗೆ 10 ವರ್ಷ ಜೈಲು ಶಿಕ್ಷೆ ಇತ್ತು. ಅದನ್ನು ಕಡಿತಗೊಳಿಸಿ 7 ವರ್ಷ ಆಯಿತು. 7 ವರ್ಷದ ನಂತರ ಇವನೇನು ಹೇಳ್ತಾನೆ ಅಂದರೆ ಸುಪ್ರೀಂ ಕೋರ್ಟ್ಗೆ ಅರ್ಜಿ ಹಾಕ್ತಾನೆ. ಏನು ಅರ್ಜಿ ಹಾಕ್ತಾನೆ ಅಂತಂದರೆ, ನನಗೆ ಶ್ರೀಲಂಕಾದಲ್ಲಿ ನನ್ನ ದೇಶದಲ್ಲಿ ನನಗೆ ಜೀವ ಬೆದರಿಕೆ ಇದೆ, ನನ್ನನ್ನು ಕೊಂದಾಕ್ಬಿಡ್ತಾರೆ, ಅದಕ್ಕೋಸ್ಕರ ನನಗೆ ಭಾರತದಲ್ಲಿಗೆ ಉಳಿದುಕೊಳ್ಳೋದಕ್ಕೆ ನನಗೆ ಜಾಗ ಕೊಡಿ, ಒಂದು ಅನುಮತಿ ಕೊಡಿ ಅಂತ ಹೇಳ್ತಾರೆ. ಅದಕ್ಕೋಸ್ಕರ ಸುಪ್ರೀಂ ಕೋರ್ಟ್ ಏನು ಹೇಳುತ್ತೆ, ಇದೇನು ಧರ್ಮಶಾಲೆನಾ ಅಂತ ಹೇಳಿದ್ದಾರೆ.